ಹಸ್ಬೆಂಡ್ ಜೊತೆ ವರ್ಕ್ ಮಾಡೋ ಹಸ್ಬೆಂಡ್ ಫ್ರೆಂಡ್ ಬಂದು ಮನೆ ಗೃಹ ಪ್ರವೇಶ ಇತ್ತು, ಫ್ಯಾಮ್ಲಿಯಾಗಿ ಬನ್ನಿ ಅಂತ ಇನ್ವೈಟ್ ಮಾಡಿದರು. ಸೊ ನಾವು ಫ್ಯಾಮ್ಲಿಯಾಗಿ ಹೋಗಿದ್ವಿ. ಇವಾಗ ಬಂದು ಮನೆ ಹತ್ರ ರೀಚ್ ಆಗಿದ್ದೀವಿ. ಮನೆಯಲ್ಲಿ ಬಂದು ಪೂಜೆ ನಡೀತಾ ಇತ್ತು. ಜನ ಎಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ಒಳಗಡೆ ಹೋಗ್ತಾ ಇದ್ರು. ಮನೆ ಚಿಕ್ಕದಾಗಿದ್ರು, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ತುಂಬ ಕಾಂಪ್ಯಾಕ್ಟಾಗಿ ಒಂದು ಫ್ಯಾಮ್ಲಿಯಾಗಿ ಇರೋ ಥರ ತುಂಬ ಚೆನ್ನಾಗೇ ಒಳಗಡೆ ಡಿಸೈನ್ ಆಗಲಿ ಎಲ್ಲನೂ ಚೆನ್ನಾಗಿ ಮಾಡಿಸಿದ್ರು. ಸೊ ಲೈನಲ್ಲಿ ನಿಂತ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ, ಯಾಕಂದರೆ ಫೋಟೋಸ್ ಎಲ್ಲ ತೆಗಿತಾ ಇದ್ರು. ಸೊ ಅದರಿಂದ ದೇವ್ರ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಇದು ದೇವ್ರ ಮನೆ ಕ್ಯೂಟಾಗಿದೆ ಅಲ್ಲ. ಮತ್ತು ಸತ್ಯನಾರಾಯಣ ಪೂಜೆ ಕೂಡ ಇಟ್ಕೊಂಡಿದ್ರು, ತುಂಬ ಚೆನ್ನಾಗೇ ಮಾಡಿಸಿದ್ರು ಪೂಜೆ ಎಲ್ಲ. ಇದ್ರ ಇನ್ನೊಂದು ರೂಮಲ್ಲಿ ಬೆಡ್ರೂಮಲ್ಲಿ ಬಂದುಬಿಟ್ಟು ಈ ಪೂಜೆ ನಡೆಸಿದ್ರು. ಇನ್ನೊಂದು ಬೆಡ್ರೂಮಲ್ಲಿ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ, ಅದರಲ್ಲಿ ಸ್ವಲ್ಪ ಜನ ಇದ್ದರು. ಸೊ ಅದರಿಂದ ಚರಿತ್ ಎಲ್ಲೋದ್ರು, ಅವ್ನು ಕಾಮಿಡಿ ಬಿಡಲ್ಲ, ಅವನು ಮಂತ್ರ ಹಾಕ್ತಿದ್ದಾನಂತೆ, ಪೂಜಾರಿ ಆಗಿದ್ದಾನೆ. ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ಅರಶಿನ ಕುಂಕುಮ ಎಲ್ಲ ತೊಗೊಂಡು ಲಂಚಿಗೆ ಬಂದಿದ್ದೀವಿ. ಲಂಚಲ್ಲಿ ಅಷ್ಟೇ ತುಂಬ ಚೆನ್ನಾಗೇ ಮೆನುನ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಪಾಯಸ, ಕೋಸಂಬರಿ, ಹೆಸರುಬೇಳೆ, ಮತ್ತು ಒಬ್ಬಟ್ಟು, ಪಲ್ಯಗಳು ಮತ್ತು ಬಜ್ಜಿ ಇತ್ತು. ಒಬ್ಬಟ್ಟು ಚೆನ್ನಾಗೇ ಇತ್ತು, ಟೇಸ್ಟಿಯಾಗಿತ್ತು. ಕಾಯಿ ಒಬ್ಬಟ್ಟು ಮಾಡಿಸಿದ್ರು. ಮತ್ತು ಮುದ್ದೆ, ಇದ್ಕಿನ ಬೇಳೆ ಸಾರು, ಮತ್ತು ಪಲಾವು, ಮೊಸರು ಬಜ್ಜಿ, ರೈಸು, ರಸಮು, ಸಾಂಬಾರು ಎಲ್ಲನೂ ಇತ್ತು. ಎಲ್ಲನೂ ಟೇಸ್ಟ್ ಮಾಡಿಬಿಟ್ಟು ಅವ್ರ ಜೊತೆ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಅವತ್ತಿನ ಡೇ ಅಂತೂ ತುಂಬ ಚೆನ್ನಾಗೇ ಹೋಯಿತು. ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಅವ್ರಿಗೆ ಬಾಯ್ ಹೇಳಿ ನಮಗೆ ಅಂತೂ ತುಂಬ ಚೆನ್ನಾಗಿ ಇನ್ವೈಟ್ ಮಾಡಿದ್ರು. ಹ್ಯಾಪಿಯಾಗಿ ಅವತ್ತಿನ ಡೇನ ಸ್ಪೆಂಡ್ ಮಾಡಿಕೊಂಡು ಫೋಟೋಸ್ ತೆಗೆಸ್ಕೊಂಡು ಬಂದ್ವಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ಬಾಯ್.